ನಮಸ್ಕಾರ, ನಾನು ಜಿಕೆ, ನಿಮ್ಮ ಸಕ್ಸಸ್ ಮೈಂಡ್ಸೆಟ್ ಕೋಚ್. ಸಕ್ಸಸ್ ಟಾಕ್ಸ್ ವಿತ್ ಜಿಕೆಗೆ ಸ್ವಾಗತ. ಕನ್ಸಿಸ್ಟೆನ್ಸಿ ಎಲ್ರಿಗೂ ಬೇಕು, ಆದ್ರೆ ಯಾಕೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಗೊತ್ತಾ? ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಬ್ರೈನ್ ನ ಪ್ಯಾಟರ್ನ್ ಆಗಿರುತ್ತೆ. ಎಸ್, ನಮ್ಮ ಬ್ರೈನ್ಗೆ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಇದೆ. ಹೊಸದು ಅಂದ್ರೆ ಅಪಾಯ ಅಂತ ತಿಳ್ಕೊಂಡ್ಬಿಡುತ್ತೆ. ಅಂದ್ರೆ ನ್ಯೂ ಹ್ಯಾಬಿಟ್ಸ್ ಬ್ರೈನ್ಗೆ ಥ್ರೆಟ್ ಅಥವಾ ಅಪಾಯ ಆಗಿರುತ್ತೆ. ಅದಕ್ಕೆ 3 ದಿನ ಜಿಮ್, 2 ದಿನ ಮೆಡಿಟೇಷನ್, 4 ದಿನ ಡಿಸಿಪ್ಲಿನ್, ಮತ್ತೆ ಎಲ್ಲ ಬ್ರೇಕ್ ಆಗ್ಬಿಡುತ್ತೆ. ಅದರ್ಥ ನೀವು ದುರ್ಬಲರು ಅಂತ ಅಲ್ಲ. ನಿಮ್ಮ ಮೆದುಳು ನಿಮ್ಮ ಓಲ್ಡ್ ಕಂಫರ್ಟ್ ನ ರಕ್ಷಣೆ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇದಕ್ಕೆ ಪರಿಹಾರ ಏನು? ಎಸ್, 2 ಮಿನಿಟ್ ಮೊಮೆಂಟಮ್ ರೂಲ್ ಅಥವಾ 2 ನಿಮಿಷದ ಆವೇಗದ ನಿಯಮ ಅಂತ ಇರುತ್ತೆ. ಕನ್ಸಿಸ್ಟೆನ್ಸಿನ ಬಿಲ್ಡ್ ಮಾಡುವಂತ ನ್ಯೂರೋ ಸೈನ್ಸ್ ವಿಧಾನ ಇದು. ಸೊ ವರ್ಕ್ ಜಾಸ್ತಿ ಅತಿಯಾಗಿದೆ ಅಂತ ಅನಿಸ್ತಾ ಇದೆಯಾ? ಜಿಮ್ ಹೋಗೋ ಇಂಟ್ರೆಸ್ಟೇ ಇಲ್ವಾ? ಅಥವಾ ಮೆಡಿಟೇಷನ್ ಇಂಪಾಸಿಬಲ್ ಅನಿಸ್ತಾ ಇದೆಯಾ? ಜಸ್ಟ್ 2 ನಿಮಿಷ ಮಾಡಿ ಸಾಕು. 2 ನಿಮಿಷ ಬ್ರೈನ್ಗೆ ತುಂಬಾನೇ ಸೇಫ್ ಅನ್ಸುತ್ತೆ. ಯಾವುದೇ ಅಪಾಯ ಇಲ್ಲ, ಯಾವುದೇ ಪ್ರತಿರೋಧ ಇಲ್ಲ. ಫಾರ್ ಎಕ್ಸಾಂಪಲ್, ಜಿಮ್ಗೆ ಹೋಗಕ್ಕೆ ಮನ್ಸಿಲ್ವಾ? 2 ನಿಮಿಷ ವಾಕ್ ಮಾಡಿ ನಿಲ್ಸಿ. ಪುಸ್ತಕ ಓದಕ್ಕಾಗ್ತಾ ಇಲ್ವಾ? ಒಂದೇ ಒಂದು ಪೇಜ್ ನಿಲ್ಸಿ. ಕೆಲಸ ಮಾಡಕ್ಕೆ ಆಫೀಸ್ ಆಗ್ತಾ ಇಲ್ವಾ? ಫೈಲ್ ನ ಓಪನ್ ಮಾಡಿ ಕ್ಲೋಸ್ ಮಾಡಿ. ತುಂಬಾ ಹೊತ್ತು ಮೆಡಿಟೇಷನ್ ಮಾಡಕ್ಕಾಗ್ತಾ ಇಲ್ವಾ? 30 ಸೆಕೆಂಡ್ ಬ್ರೀತಿಂಗ್ ಮಾಡಿ ನಿಲ್ಸ್ಬಿಡಿ. ಒಂದ್ಸರಿ ನೀವು ಸ್ಟಾರ್ಟ್ ಮಾಡಿದಾಗ ಡೋಪಮಿನ್ ರಿಲೀಸ್ ಆಗುತ್ತೆ, ಮತ್ತೆ ಆವೇಗ ಅಥವಾ ಮೊಮೆಂಟಮ್ ಬಿಲ್ಡ್ ಆಗುತ್ತೆ. ಸೊ ಇದರ ಲಾಭಗಳೇನು? 2 ಮಿನಿಟ್ ರೂಲ್ ನ ಫಾಲೋ ಮಾಡಿದ್ರೆ ಪ್ರತಿರೋಧ 70% ಕಡಿಮೆ ಆಗುತ್ತೆ. ಮತ್ತೆ ಆರಂಭ ಈಸಿ ಆಗ್ಬಿಡುತ್ತೆ. ಡೈಲಿ ರೂಟೀನ್ ನ್ಯಾಚುರಲ್ ಆಗಿ ಬಿಲ್ಡ್ ಆಗ್ತಾ ಇರುತ್ತೆ. ಮೈಂಡ್ಗೆ ಹೊಸ ಹ್ಯಾಬಿಟ್ ಅಥವಾ ಅಭ್ಯಾಸ ಸೇಫ್ ಅನ್ಸುತ್ತೆ. ಕಾನ್ಫಿಡೆನ್ಸ್ ಕೂಡ ಕಾಮ್ ಆಗಿ ಬೆಳೀತಾ ಹೋಗುತ್ತೆ. ಸೊ ರೀಸೆಟ್ ಫ್ರೇಮ್ವರ್ಕ್ ಅಲ್ಲಿ ಇದನ್ನ ನಾನು ಸಿಂಪ್ಲಿಫೈ ಅಂತ ಕರೀತೇನೆ. ಕನ್ಸಿಸ್ಟೆನ್ಸಿ ಅಂದ್ರೆ ಅದು ಪರ್ಫೆಕ್ಷನ್ ಅಲ್ಲ. ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಮಾಲ್ ಸ್ಟಾರ್ಟ್ ಎವ್ರಿ ಡೇ, ಸಣ್ಣ ಆರಂಭ ಪ್ರತಿದಿನ. 2 ನಿಮಿಷ ಕೂಡ ನಿಮ್ಮ ಬ್ರೈನ್ಗೆ ಒಂದು ದೊಡ್ಡ ಸಿಗ್ನಲ್ ಆಗಿರುತ್ತೆ. ಸೊ ಇವತ್ತು ನೀವು ಮಾಡಬೇಕಾಗಿರೋ ಒಂದು ಕೆಲಸಕ್ಕೆ 2 ಮಿನಿಟ್ ರೂಲ್ ನ ಟ್ರೈ ಮಾಡಿ ಮತ್ತು ನಿಮ್ಮ ಅನುಭವವನ್ನ ನನಗೆ ಮೆಸೇಜ್ ಮಾಡಿ ತಿಳಿಸಿ. ನಾನು ಜಿಕೆ, ಸಕ್ಸಸ್ ಮೈಂಡ್ಸೆಟ್ ಕೋಚ್. ರೀಸೆಟ್ ಯುವರ್ ಮೈಂಡ್ ಅಂಡ್ ರೀಸೆಟ್ ಯುವರ್ ಲೈಫ್. ಅಂದ್ರೆ ನಿಮ್ಮ ಮನಸ್ಸನ್ನು ರೀಸೆಟ್ ಮಾಡುವ ಮೂಲಕ ನಿಮ್ಮ ಬದುಕನ್ನು ರೀಸೆಟ್ ಮಾಡಿ.